ಹೋಮ್ ಅಂತ. ಫಸ್ಟ್ ಆಫ್ ಆಲ್ ವೆರಿ ಹ್ಯಾಪಿ ಯುಗಾದಿ ಟು ಎವ್ರಿವನ್. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಲೆಟ್ಸ್ ಸಿ ಹೌ ವಿ ಸೆಲೆಬ್ರೇಟ್ ಯುಗಾದಿ ಇನ್ ಅವರ್ ಹೋಮ್. ಸ್ಟೇ ಟ್ಯೂನ್. ಇದು ನಮ್ಮ ಮನೆ ರಂಗೋಲಿ ಗೈಸ್, ನಮ್ಮಮ್ಮ ಹಾಕಿದ್ದು. 0 ಎಫರ್ಟ್ಸ್ ಆಫ್ ಮೀ ಆ್ಯಂಡ್ ಮೈ ಸಿಸ್ಟರ್ ಇನ್ ದಿಸ್ ರಂಗೋಲಿ. ಚೆನ್ನಾಗಿದೆನಾ ಇಲ್ಲ ಅಂತ ಕಮೆಂಟ್ ಮಾಡಿ ಆಯಿತಾ. ರಂಗೋಲಿ ನಂಬರ್ 2. ಇದು ನಮ್ಮನೆ ಮಾವಿನ ತೋರಣ. ಇದರಲ್ಲಿ ನಾವು ಬಜ್ಜಿ ಮಾಡ್ತೀವಿ ಗಾಯ್ಸ್. ಈಗ ನಮ್ಮ ಮನೇಲಿ ಬೇವು ಬೆಲ್ಲ ಹೆಂಗೆ ರೆಡಿ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ಬೇವು, ಆಮೇಲೆ ಬೇವಿನ ನಾನು ಬೆಲ್ಲಕ್ಕೆ ಬೇವು ಅಂದ್ಬಿಟ್ಟೆ. ಬೆಲ್ಲ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹೂ ಯು ಕ್ಯಾನ್ ಸಿ. ಇದನ್ನ ಬೇವಿಗೆ ಮಿಕ್ಸ್ ಮಾಡಬೇಕು. ತೊಳ್ಕೊಂಡು ಇದ್ರೊಳಗೆ ಹಾಕೋಣ. ಈಗ ನಾವು ಬೇವನ್ನ ಕಟ್ ಮಾಡಿ ಹಾಕ್ತಾ ಇದ್ದೀವಿ. ಹಾಂ ಸಾರಿ, ಬೇವಿನ ಎಲೆ. ಬೇವಿನ ಎಲೆನ ಪ್ಲೀಸ್ ತೊಳೆದು ಹಾಕಿ ಆಯ್ತಾ. ನೆಕ್ಸ್ಟ್ ಬಾಳೆಹಣ್ಣು ಮಾಡ್ತಾವಳೆ ದೇವ್ರ ಒಳ್ಳೆ. ಇವು ನಮ್ಮ ಮನೆ ಗಾಡಿ. ನಮ್ಮ ಪಪ್ಪ ಅವರು ಈಗ ಇದನ್ನ ಪೂಜೆ ಮಾಡ್ತಾ ಇದ್ದಾರೆ. ಪಪ್ಪ ಹಾಯ್ ಹೇಳು. ಇಲ್ಲೇ ನೋಡಿ ಹೇಳು. ಏನು ಹೇಳ್ಬೇಕು ಯುಗಾದಿ ಹಬ್ಬಕ್ಕೆ? ಅಮ್ಮ ಯುಗಾದಿ ಹಬ್ಬಕ್ಕೆ ಏನು ಸ್ಪೆಷಲ್? ಏನು ಮಾಡ್ತಾ ಇದೀಯಾ? ಹಾಯ್ ಹೇಳು ಎಲ್ಲರಿಗೂ. ಅದಲ್ಲ, ಯುಗಾದಿ ಹಬ್ಬಕ್ಕೆ ಏನು ಹೇಳ್ತಾರೆ ಅದ ಹೇಳು. ಜೋರಾಗಿ ಹೇಳು. ಏನು ಹೇಳ್ತಾರೆ ಅದ ಹೇಳು. ಹಿಂಗೆ ಹೇಳ್ತಾರಾ? ಇಲ್ಲಿ ನಮ್ಮಮ್ಮ ನಿಂಬೆಹಣ್ಣು, ಮೆಣಸಿನ್ಕಾಯಿ ಮತ್ತು ಇನ್ನೊಂದೇನೋ ತಗೊಂಡು ಕಟ್ಟಿ ಗಾಡಿ ಕಟ್ಟಕ್ಕೆ ರೆಡಿ ಮಾಡಿ. ಎಂತ ಭಕ್ತಿ, ಎಂತ ಭಕ್ತಿ. ಅಪ್ಪ ಇವನ್ನ ಎಲ್ಲ ಗಾಡಿಗೂ ಕಟ್ತಾ ಇದ್ದಾರೆ. ಏನಂತಾರೆ ಇವಕ್ಕೆ? ಮಾಡ್ತಾ ಇಲ್ಲಿ ವಿನಿಲಾಗೀತೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಎಂತ ಆಗೀತೆ? ವಿನಿಲಾಗೀತೆ. ಪೂಜೆ ಮಾಡ್ತಾ ಹಿಂದೂಗಳಿಗೆ ಹೊಸ ವರ್ಷ ಇವತ್ತಿಂದ ಸ್ಟಾರ್ಟ್. ನಾವು ನೀವು ಬೇವು ಬೆಲ್ಲ ತಂದು ಬೇವು ಬೆಲ್ಲಂಗೆ ಇರೋಣ ಅಂತ ಹೇಳ್ಬೇಕಮ್ಮ. ಎಂತ ಹೇಳಿ ಮತ್ತೆ. ಈಗ ನಾವು ನಮ್ಮ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋತದ್ ಗಾಲಿ ಬುಟ್ಟೆ ಹೋತು. ನಾವು ಮಾಡ್ತಾ ಇರೋ ಪೂಜೆ ನೋಡಿ ದೇವರೇ ಒಲಿದು ನಮ್ಮ ಮನೆಗೆ ಬಂದಿದೆ. ಇಲ್ಲಿ ನೋಡಿ. ಇದು
ನಮ್ಮನೆ ಪಕ್ಕದ ಮನೆಯವ್ರು ಮಾಡಿರೋ ಯುಗಾದಿ ಹಬ್ಬ. ಇದಕ್ಕೇನು ಅಂತಾರೆ ಅಂತ ನಂಗೆ ಗೊತ್ತಿಲ್ಲ. ಎನಿ ಆಫ್ ಯು ನೋ, ಕಮೆಂಟ್ ಇಟ್ ಡೌನ್. ಓಯ್ ಇದೆ ಅದಿತ್ತಲ್ಲ ಕೊಡು. ಈಗ ನಾವು ಫಸ್ಟು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೈತದು? ಎಲ್ಲ ಬೇರೆಯವ್ರು ಬರ್ಬೇಕಂದ್ರೆ ಹೆಂಗೆ ಬರ್ಬೇಕು? ಲೊಕೇಶನ್ ಹೇಳಿ. ಲೊಕೇಶನ್ ನಮ್ಮ ಮನೆ ಕಡೆ ಅನ್ಬೇಡ, ನಮ್ಮ ಮನೆ ಯಾರಿಗೂ ಗೊತ್ತಿಲ್ಲ. ಪಾಪ ಹಾಯ್ ಹೇಳು. ಯಾರಿಗೆ ಹೇಳ್ಬೇಕಾದ್ರೆ ಹೆಂಗೆ ಹೇಳಾಯ್ತು? ಹಿಂದೆ ಯಾರೋ ಅದು? ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಹೇ ಸೈಲೆನ್ಸ್. ಇದೆ ನಾನು ಹೇಳಿರೋ ಬನಶಂಕರಿ ದೇವಸ್ಥಾನ. ಜಸ್ಟ್ 5 minutes ಡ್ರೈವ್ ಫ್ರಮ್ ಅವರ್ ಹೋಮ್. ಸಾಕು ಎಷ್ಟಿರ್ತೀಯ? 1 2 3 4 5 5 10 ಎಲೆ. ಇವೇನು ಐಟಮು? ಅಡಿಕೆ ಎಲ್ಲದಕ್ಕೂ ಒಂದೊಂದು. ಅರಿಶಿಣದ ಬೇರು ಇಡ್ತಿರೋರು ನನ್ನದೇ ನಮ್ಮಮ್ಮ. ₹1 ಕಾಯಿನ್ ಎಲ್ಲದಕ್ಕೂ ಇಲ್ಲ, ಬರೀ ಒಂದಕ್ಕೆ. ಹೂವು ಎಲ್ಲದಕ್ಕೂ ಒಂದೊಂದು. ಈಗ ಮೇನ್ ಥಿಂಗ್, ಎಲ್ಲದಕ್ಕೂ ಒಂದೊಂದು ಬಾಳೆಹಣ್ಣು. ಇದು ಮನೇಲಿ ಮಾಡಿರೋ ನೈವೇದ್ಯ. ಈಗ ನಾವು ಫಸ್ಟ್ ದೇವಸ್ಥಾನ ಮುಗಿಸ್ಕೊಂಡು ಸೆಕೆಂಡ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ. ಎಲ್ಲಿ ಯು ದೇರ್. ಪೆಟ್ರೋಲ್ ಖಾಲಿ ಆಗಿದೆ, ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ. ಹಾಕಿಸ್ತೀಯ? ಇಲ್ಲ ಪೆಟ್ರೋಲ್ ಆಮೇಲೆ ಹಾಕಿಸ್ತೀಯ? ಓಹ್, ಪೆಟ್ರೋಲ್ ಹಾಕಿಸ್ಕೊಳ್ಳೋದು 2 ಸೆಕೆಂಡ್ ಕಂಟೆಂಟ್ ನಂಗೆ ಇನ್ನೂ ಜಾಸ್ತಿ ಸಿಕ್ತು. ಎಸ್, ಹಾಂ ನನ್ನ ಮೇಲೆ ಯಾರಿಗೆ ಭರವಸೆ ಇದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿರೋ 3 ಜನಕ್ಕೆ ಯಾರಿಗೂ ಇಲ್ಲ. ಈಗ ನಾವು ಸೆಕೆಂಡ್ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಲೆಟ್ಸ್ ಗೋ. ನಮ್ಮಮ್ಮ ಇಲ್ಲಿ ಸುಮಾರು ವರ್ಷದಿಂದ ಬರ್ತಾರೆ. ಆಯ್ತಾ, ಈಗ ನಾನು ಒಂದೇ ಹೇಳಿದೆ. ಹಂಗೆ ಇಡು. ಹಿಂಗಿಡೆ ಹೇಳಿ ಮೇಕೆ. ಈಗ ನಾವು 2 ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ನಮಸ್ಕಾರ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ತಿಂಡಿ ತಿಂದು ರೆಸ್ಟ್ ಮಾಡೋಣ. ಆ್ಯಕ್ಚುಲಿ ಇನ್ನೂ 2 ದೇವಸ್ಥಾನ ಇತ್ತು, ಬಟ್ ಅಷ್ಟು ಪೇಷನ್ಸ್ ನಮ್ಮ ಮನೆಯವರಿಗೆ ಈಗ ಯಾರಿಗೂ ಇಲ್ಲ. ಸೊ ಲೆಟ್ಸ್ ಗೋ ಬ್ಯಾಕ್ ಟು ಹೋಮ್. ದೇವಸ್ಥಾನದಿಂದ ಮನೆಗೆ ಹೋಗ್ತಾ ಒಂದು ಸ್ಟಾಪ್ ಕೊಟ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಫಸ್ಟು ಐಸ್ ಕ್ರೀಮ್ ತಿಂದು ಅದಾದಮೇಲೆ ಊಟ ಮಾಡೋಣ. ಹಬ್ಬದ ಊಟ ಹೋಳಿಗೆ, ಪೂರಿ, ಪಲ್ಯ, ರೈಸ್ ಆ್ಯಂಡ್ ಬಜ್ಜಿ ಆ್ಯಂಡ್ ಮತ್ತೇನಿಲ್ಲ, ಇಷ್ಟೇ. ಸೊ ಡನ್. ಇದಾಗಿತ್ತು ನಂದು ಯುಗಾದಿ ಹಬ್ಬದ ವಿಡಿಯೋ. ಹೋಪ್ಸೋ ನಿಮಗೆಲ್ಲ ಇಷ್ಟ ಆಯಿತು ಅಂತ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
Until the next video, keep supporting and keep watching. Bye. ಅಷ್ಟೇ.